ಅತಿ ಹೆಚ್ಚು ಮಳೆ ಬಂದ ಸಮಯದಲ್ಲಿ ಜನರು ಪ್ರವಾಸಕ್ಕೆ ಅಡ್ಡಾಡೋದಕ್ಕೆ ಹೋಗುವುದು ತಪ್ಪು. ಇಲ್ಲಿ ನೋಡಬಹುದು, ಒಂದು ಹೊಳೆಯಲ್ಲಿ ದೋಣಿ ಹೋಗುವ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗಕ್ಕೆ, ಅಂದರೆ ನೀರಿನ ಪ್ರಮಾಣ ಹೆಚ್ಚು ಇರೋ ಕಾರಣದಿಂದ ತಿರುಗಿ ಬೇರೆ ಕಡೆ ಹೋಗ್ತಾ ಇದೆ. ಈ ರೀತಿ ಆಗುತ್ತದೆ. ದಯಮಾಡಿ ಪ್ರವಾಸಕ್ಕೆ ಹೋಗುವರು ಮಳೆಯನ್ನು ನೋಡಿಕೊಂಡು ಅಥವಾ ನೀರಿನ ಪ್ರಮಾಣ ನೋಡಿಕೊಂಡು ಪ್ರಯಾಣ ಮಾಡುವುದು ಉತ್ತಮ. ದೋಣಿ ನಡೆಸುವವರು 3 ಮಂದಿ ಇದ್ದರೂ ಇವರ ನಿಯಂತ್ರಣ ತಪ್ಪಿ ಹೋಗಿತ್ತು ಈ ದೋಣಿ. ದೇವರು ಇವರ ಮೇಲೆ ದೊಡ್ಡವನಿರುವ ಕಾರಣದಿಂದ ಈ ಹೊಳೆಯ ಸೇತುವೆಯಿಂದ ದಾಟಿ ಈ ಕಡೆಗೆ ಇವರು ಪಾರಾದರು. ಅಕಸ್ಮಾತ್ ಇದು ಹೊಳೆಯ ಸೇತುವೆಗೆ ಟಚ್ ಆಗಿ ಉರುಳಿದರೆ ಇಷ್ಟು ಮಂದಿ ಜೀವ ದೇವರ ಪಾದ ಸೇರಿಬಿಡುತ್ತಿತ್ತು. ಹೊಳೆಯ ಸುತ್ತಮುತ್ತ ಇರುವ ಜನರು ಎಚ್ಚೆತ್ತುಕೊಂಡು ಇಂತಹ ದುರ್ಮರಣದಿಂದ ಉಳಿಯೋದನ್ನು ಕಲಿಯಿರಿ. ಇಲ್ಲವಾದರೆ ನಿಮ್ಮ ಜೀವ ತುಂಬ ಅಮೂಲ್ಯವಾದದ್ದು.